ಹಲೋ ಫ್ರೆಂಡ್ಸ್, ಎಷ್ಟೇ ಬಿಳಿ ಕೂದಲಿದ್ದರೂ ನ್ಯಾಚುರಲ್ ಆಗಿ ಕಪ್ಪಾಗಿಸಬಹುದು. ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಗಳನ್ನು ಬಳಸದೆ ಮನೆಯಲ್ಲೇ ಬಿಳಿ ಕೂದಲಿಗೆ ಹಚ್ಕೋಬಹುದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟೇ ಬಿಳಿ ಕೂದಲಿದ್ದರೂ ಕಪ್ಪಾಗುತ್ತೆ. ಈ ಹೇರ್ ಡೈನ ಪ್ರಿಪೇರ್ ಮಾಡಲು ಎಲ್ಲದಕ್ಕಿಂತ ಮುಂಚೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರೊಳಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಟೀ ಪುಡಿ ಒಂದು ಸ್ಪೂನಷ್ಟು ಮತ್ತು ಒಂದು ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಟೀ ಪುಡಿ ಹಾಗೆ ಕಾಫಿ ಪುಡಿ ಎರಡು ಕೂದಲು ತುಂಬಾ ಒಳ್ಳೆಯದು. ಈ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಡಿಕಾಷನ್ ಥರ ತಯಾರಾಗಬೇಕು. ಒಂದು ಲೋಟ ನೀರು ಅರ್ಧ ಲೋಟ ಆಗೋವರೆಗೂ ಬಿಸಿ ಆಗಬೇಕು. ನೋಡಿ, ಈ ರೀತಿ ಡಾರ್ಕ್ ಕಲರ್ ಆಗೋವರೆಗೂ ಬಿಸಿ ಆದಮೇಲೆ ಅದನ್ನು ಸೋಸ್ಕೊಳ್ಳೋಣ. ಈ ಡಿಕಾಷನ್ನ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಹಾಗೆ 3 ವಿಳ್ಯದೆಲೆನ ತಗೊತಾ ಇದ್ದೀನಿ. ಅದನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ದೊಡ್ಡ ಪತ್ರೆ ಎಲೆ ತಗೊತಾ ಇದ್ದೀನಿ. ಮತ್ತು ನಲ್ಲಿಕಾಯಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ನಲ್ಲಿಕಾಯಿ ಅಷ್ಟೇ ಕೂದಲು ಕಪ್ಪಾಗೋದಕ್ಕೆ ತುಂಬಾ ಕೆಲಸ ಮಾಡುತ್ತೆ. ಈಗ ನಾವು ಆಗಲೇ ತಯಾರಿಸ್ಕೊಂಡು ಇಟ್ಕೊಂಡಿರೋ ಡಿಕಾಷನ್ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಟೀ ಸೋಸ್ ತಗೊಂಡು ಅದನ್ನು ಕ್ಲೀನಾಗಿ ಸೋಸ್ಕೊಬಿಡ್ಬೇಕು. ನಾವು ಸೋಸ್ಕೊಂಡಿರೋ ಈ ಜ್ಯೂಸಲ್ಲಿ ಯಾವ ರೀತಿ ಹೇರ್ ಡೈನ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕಬ್ಬಿಣದ ಬಾಣಲೆ ತಗೊಂಡಿದ್ದೀನಿ. ನಾನು ಇದರೊಳಗೆ 3 ಸ್ಪೂನಷ್ಟು ಮೆಹಂದಿ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದರೊಳಗೆ 2 ಸ್ಪೂನಷ್ಟು ನಲ್ಲಿಕಾಯಿ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಇದರಲ್ಲಿ 2 ಸ್ಪೂನಷ್ಟು ಭೃಂಗರಾಜ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಾವು ಈಗ ಆಗಲೇ ತಯಾರಿಸಿರೋ ಡಿಕಾಷನ್ನ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಗಂಟು ಕಟ್ಟದಿರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಕೂದಲಿಗೆ ಹಚ್ಚಕ್ಕಾಗೋ ರೀತಿಯಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಕ್ತಾ ಇದ್ದೀನಿ. ಇದನ್ನು ರಾತ್ರಿ ಪೂರ್ತಿ ನೆನೆಯಕ್ಕೆ ಬಿಡೋಣ. ರಾತ್ರಿ ಪೂರ್ತಿ ನಂದಾದ ಮೇಲೆ ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಪ್ಪಾಗಿದೆ ಅಂತ. ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ತಯಾರಿಸ್ಕೊಳ್ಳುವ ಹೇರ್ ಡೈ. ಇದನ್ನು ಹಚ್ಕೊಳ್ಳೋಕೆ ಮುಂಚೆ ತಲೆ ಕ್ಲೀನಾಗಿ ವಾಶ್ ಮಾಡ್ಕೊಂಡಿರಬೇಕು. ಹಚ್ಕೊಂಡಾದ್ಮೇಲೆ 1 ಅವರ್ ಬಿಟ್ಟು ತಲೆ ವಾಶ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು 100% ಎಫೆಕ್ಟಿವ್ ಕೆಲಸ ಮಾಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.